ಬಂಗಾರಪೇಟೆಗೆ 42 + 8 ಜನ 50 ಜನ ಇಲ್ಲಿ ಒಟ್ಟಿಗೆ ಇಳಿತಾರೆ ಮುಸ್ಲಿಂ. ಸೊ ಅದನ್ನ ಪೊಲೀಸರ ಗಮನಕ್ಕೆ ತಂದು ಪೊಲೀಸರು ಅವರನ್ನ ಬಾಲ ಮಂದಿರದಲ್ಲಿ ಇಡ್ತಾರೆ. 8 ಜನ ಇದರಲ್ಲಿ 5 ಜನರನ್ನ ಪರಾರಿ ಮಾಡಿಸ್ತಾರೆ. ಇನ್ನು 3 ಜನರನ್ನ ಇದು ಮಾಡ್ತಾರೆ. 3 ಜನ ಅಂದ್ರೆ ನೆಪಕ್ಕಿರ್ಲಿ ಅಂತ ಹೇಳಿ ಎಲ್ಲ ಬಾಲಕರು ಅಂತ ಅಂದ್ಕೊಳ್ಳಿ, ಬಾಲಕರು ನೀವೇ. ಕಾರಣ ಏನು ಅಂತಂದ್ರೆ ಇವರು ಬರೇ ಮಕ್ಕಳು ಮಾತ್ರ ಬರಕ್ಕಾಗೋದಿಲ್ಲಲ್ಲ, ಯಾರಾದ್ರೂ ಬೇಕಲ್ಲ ಅದಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ 5 ಜನರನ್ನ ಪರಾರಿ ಮಾಡಿಸಿ 3 ಜನರನ್ನ ಇಲ್ಲಿ ನಿಲ್ಲಿಸಿ ಅವರು ಯಾವುದೇ ಸೆಕ್ಷನ್ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕದೆ ಮುಸ್ಲಿಮರ ಒತ್ತಡ, ಕಾಂಗ್ರೆಸ್ ಒತ್ತಡ, MLA ಒತ್ತಡ, ಇವರೆಲ್ಲರ ಒತ್ತಡದಿಂದ ದುಡ್ಡು ತಗೊಂಡಿದ್ದಾರೋ ಅಥವಾ ಒತ್ತಡ ಬಂದಿದೆಯೋ ಗೊತ್ತಿಲ್ಲ. ಆದರೆ ವ್ಯವಸ್ಥಿತವಾಗಿ ದೇಶಕ್ಕೆ ಮೋಸ ಮಾಡಿದ್ದಾರೆ, ದಗ ಮಾಡಿದ್ದಾರೆ, ದೇಶದ್ರೋಹಿ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತೀನಿ, ನಾವು 5ನೇ ತಾರೀಕು ಬಂದು ಮನವಿ ಕೊಟ್ಟಿದ್ದೀವಿ. ನಾವು 29ರಿಂದ 5ನೇ ತಾರೀಕು ತನಕ ಸುಮ್ಮನೆ ಇದ್ದಾರೆ. ನಾವು ಬಂದ ದಿನಾನೇ ಅವತ್ತೇ ರಾತ್ರಿ ಇಲ್ಲಿಂದ ಪರಾರಿ ಮಾಡಿಸಿದ್ದಾರೆ. ಯಾಕೆ ಪರಾರಿ ಮಾಡಿಸ್ಬೇಕು? ನೀವು ಡಾಕ್ಯುಮೆಂಟ್ ಸರಿ ಇದೆ ಅಂತ ಒಂದ್ ಕಡೆ ಹೇಳ್ತಾರೆ, ಅಲ್ಲಿ CWC ಅವರು ಸರಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಸರಿ ಇದ್ದ ಮೇಲೆ ಅವ್ರು ಬಂದಿದ್ದ ಎಲ್ಲಿ ಹಾವೇರಿ ಮದರ್ಸಾಗ ಬಂದಿದ್ರು, ಹಾವೇರಿ ಮದರ್ಸಾಗ ತಲುಪಿಸಬೇಕಾಗಿತ್ತು. ವಾಪಸ್ ಆಗಿ ಕಳ್ಸಿದ್ರು ನಾವು. ಸೊ ವಾಪಸ್ ಕಳ್ಸಿದಾರೆ, ಇದರ ಅರ್ಥನೇ ತಪ್ಪಿತಸ್ಥರಿದ್ದಾರೆ, ಡಾಕ್ಯುಮೆಂಟ್ ಇಲ್ಲ, ಮೋಸ ಆಗಿದೆ, ದಗ ಆಗಿದೆ. ಸೊ ಯಾರು ಕರ್ಕೊಂಡ್ ಬಂದಿದ್ರು 3 ಜನ, ಅವ್ರ ಮೇಲಾದ್ರೂ FIR ಆಗಬೇಕಾಗಿತ್ತು. ಇಲ್ಲಿಗಾಲ್ ಕಾನೂನು ಬಾಹಿರ ಇವತ್ತು ಮಕ್ಕಳನ್ನು ಅಪಹರಣ ಮಾಡ್ಕೊಂಡು ಬಂದಿದ್ದಾರೆ, ಮಕ್ಕಳನ್ನು ಹೆದರಿಸಿ ಬೆದರಿಸಿ ತಗೊಂಡು ಬಂದಿದ್ದಾರೆ. ಸೊ ಈ ರೀತಿಯ ಇಡೀ ರಾಜ್ಯದಲ್ಲಿ ಸಾಕಷ್ಟು ಘಟನೆಗಳಾಗದ. ಇದು ಘಟನೆ ಆಗಿ ಮೊನ್ನೆ ಮತ್ತೆ ತುಮಕೂರಲ್ಲಿ ಆಯ್ತು. ಮದರ್ಸಾದಿಂದ 22 ಹುಡುಗರು ಓಡಿ ಬಂದಿದ್ದಾರೆ, ನಮ್ಮನ್ನು ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ನಮಗೆ ಊಟ ಕೊಡ್ತಾ ಇಲ್ಲ, ಲೈಂಗಿಕ ಶೋಷಣೆ ಕೊಡ್ತಾ ಇದ್ದಾರೆ. ಸೊ ಮದರ್ಸಾ ಇದು ದೊಡ್ಡ ಒಂದು ಫ್ರಾಡ್. ವ್ಯವಸ್ಥಿತವಾಗಿ ಅಪಹರಣ ಆದಂತ ಹಿಂದೂ ಮಕ್ಕಳನ್ನು ಕೂಡ ತಗೊಂಡು ಹೋಗಿ ಸುನ್ನತ್ ಮಾಡಿಸಿ, ಮತಾಂತರ ಮಾಡಿಸಿ, ಅವರಿಗೆ ಕುರಾನವನ್ನು ಕಳಿಸುವಂತ ದೊಡ್ಡ ಸೆಂಟರ್ ಆಗಿದೆ. ಸೊ ಅದರ ಸಂಬಂಧಪಟ್ಟಾಗೇನೆ ಇಲ್ಲಿ ಬಂದು 5ನೇ ತಾರೀಕು ನಾವು ಹೇಳಿದ್ರು, ಇವರು ಯಾವುದೇ ನಮ್ಮ ಇದಕ್ಕೆ ಬೆಲೆ ಕೊಡದೆ ರಾತ್ರಿ ಅವರನ್ನು ಕಳಿಸಿದ್ದಾರೆ. ಇದು ಒಂದು ಭಾಗ ತಪ್ಪು ಮಾಡಿದ್ದಾರೆ. ಅದಕ್ಕೆ ಇವತ್ತು ಮನವಿ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಸೆಕ್ಷನ್ಗಳನ್ನು ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೋರ್ಟ್ನಲ್ಲಿ ಉತ್ತರ ಕೊಡಬೇಕು. ನದೀಮ್ ಅನ್ನುವಂತ ಭಾರತ ಫೌಂಡೇಶನ್ ಅನ್ನೋ ಅದರ ಅಧ್ಯಕ್ಷ, ಅವನಿಗೆ ಈ ಮಕ್ಕಳಿಗೆ ಏನು ಸಂಬಂಧ? ಅವನಿಗೆ CWCಗೆ ಏನು ಸಂಬಂಧ? CWCಯಲ್ಲಿ ಊಟ ಯಾಕೆ ಕೊಟ್ಟ? ಅವನೇ ವೆಹಿಕಲ್ ಮಾಡಿದ್ದಾನೆ ಅಂತನ್ನುವಂಥದ್ದು ನಾನು ಆರೋಪ ಮಾಡ್ತಾ ಇದ್ದೀನಿ. ಅವನೇ ವೆಹಿಕಲ್ ಮಾಡಿ ರಾತ್ರಿ ಕರ್ಕೊಂಡು ಹೋಗಿದ್ದಾನೆ. ರಾತ್ರಿ ಯಾಕೆ ಕರ್ಕೊಂಡು ಹೋಗ್ಬೇಕು? ಕದ್ದು ಮುಚ್ಚಿ ಯಾಕೆ ಕರ್ಕೊಂಡು ಹೋಗ್ಬೇಕು? ನೀವು ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಂತ ಅಂದ್ಮೇಲೆ ಬಿಂದಾಸ್ ಆಗಿ ಎಲ್ಲರಿಗೂ ಹೇಳಿ, ನಿಮ್ ಪತ್ರಕರ್ತರನ್ನು ಕರೆಸಿ, ಇವ್ರದೆಲ್ಲ ಡಾಕ್ಯುಮೆಂಟ್ ಇದೆ, ಇವರನ್ನ ಹಾವೇರಿ ಮದರ್ಸಾ ಕಳಿಸ್ತಾ ಇದೀವಿ ಅಂತ ಹೇಳ್ಬೇಕಾಗಿತ್ತಲ್ಲ. ವಾಪಸ್ ಆಗಿ ಕಳಿಸಿದ್ರೆ. ಸೊ ಇವರು CWC ಮೇಲೆ ಹಾಕ್ತಾ ಇದ್ದಾರೆ, CWC ಅವರಿಗೆ ಕೇಳಿದ್ರೆ ಪೊಲೀಸರ ಮೇಲೆ ಹಾಕ್ತಾ ಇದ್ದಾರೆ. ಸೊ ಇದು ಬಹಳ ದೊಡ್ಡ ಅನಾಹುತದ ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾವು ಇಷ್ಟಕ್ಕೆ ಬಿಡುದಿಲ್ಲ. ಇವರೆಲ್ಲರನ್ನೂ ಕೋರ್ಟ್ ಇಳಿತೀವಿ. ಈಗ ಅವತ್ತು ನಾನು ಬಹಳ ಸ್ಪಷ್ಟವಾಗಿ ಅಧಿಕಾರಿ ಕೇಳಿದ್ದೆ, ಟಿಕೆಟ್ ಇದೆಯಾ ಅಂತ. ಆನ್ಲೈನ್ ಇದೆ. ಸೊ ಈಗ ಹೇಳ್ತಾರೆ 3 ಟಿಕೆಟ್ ಇದಾವೆ ಅಂತ. ಅಂದರೆ ದಾಖಲೆಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಏನೇನು ಬೇಕು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಏನೇ ಸೆಟ್ ಮಾಡ್ಕೊಡ್ರಿ, ಕೋರ್ಟಿಗೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ಕೋರ್ಟಿನ ದೃಷ್ಟಿಯಿಂದನೇ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಇನ್ನು ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತನ್ನುವಂಥದ್ದು, ಮತ್ತು ನದೀಮ್ ಮೇಲೂ ಕಂಪ್ಲೇಂಟ್ ಕೊಡೋರು, CWC ಮೇಲೆ ಕಂಪ್ಲೇಂಟ್ ಕೊಡೋರು, SP ಕೂಡ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನೊಬ್ಬರಿಗೆ FIR ಮಾಡಿಲ್ಲ. ಕೋರ್ಟ್ ಆರ್ಡರ್ ಮಾಡಬೇಕು ಇವ್ರ ಮೇಲೆ ಅಂತನ್ನುವಂಥದ್ದು ಹೇಳ್ತೀವಿ. ಸೊ ಅಲ್ಲಿ ತುಮಕೂರಿನ ಹುಡುಗರ ಮೇಲೆ FIR ಆಗಿದೆ, ಇಲ್ಲ ನಮಗೇನು ಸಂಬಂಧ ಇಲ್ಲ, CWC ಅಂತ ಹೇಳ್ತಾರೆ. ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ
ಎಲ್ಲ ಜಾರ್ಕೊಳ್ಳುವಂಥ ವ್ಯವಸ್ಥೆ ನಡೆಯಲಿದೆ. ನಮ್ಮ ದೇಶ ಹಾಳು ಮಾಡೋಕ್ಕೆ ನಿಂತಿದ್ದಾರೆ. ಇವರಿಗೆ ಕಾನೂನು, ಇವರಿಗೆ ದೇಶದ ಸುರಕ್ಷತೆ ಇಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.